ಒಂದು ಕಡೆ ಕೋಗಿಲು ಲೇಔಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ತನ್ನಿಸಂದ್ರ ಎರಡೂ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿಯ ವಕ್ತಾರರಾದಂತಹ ಕಾಂತಿ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಹಿರಿಯ ಪತ್ರಕರ್ತರಾದಂತಹ ಸಮೀವುಲ್ಲಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಮೊದಲ ಪ್ರಶ್ನೆ ನಿಮಗೆ ಕೇಳ್ತೀನಿ ಸರ್. ಒಂದು ಕಡೆ ಅಕ್ರಮದಾರರಿಗೆ ಇದೊಂದು ರೀತಿಯಾಗಿ ಶಾಕ್. ಕರ್ನಾಟಕ ಸರ್ಕಾರ ಯುಪಿಯಲ್ಲಿ ಬುಲ್ಡೋಸರ್ ಸೌಂಡ್ ಮಾಡಿದಾಗ ಅದನ್ನ ವಿರೋಧ ಮಾಡಿತ್ತು. ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸು ಅಂತಂದ್ರೆ, ಅಲ್ಲಿ ಕ್ರಿಮಿನಲ್ಗಳ ಮನೆಗಳ ಮೇಲೆ ಸೌಂಡ್ ಮಾಡಿದ್ದು ಬುಲ್ಡೋಸರು, ಆದರೆ ಇಲ್ಲಿ ಅಕ್ರಮ ಒತ್ತುವರಿದಾರರ ಮನೆಗಳ ಮೇಲೆ ಸೌಂಡ್ ಮಾಡಿರುವಂಥದ್ದು. ಆದರೆ ಈ ಕ್ರಮ ಇಷ್ಟು ತರಾತುರಿಯಲ್ಲಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇದೆಲ್ಲದಕ್ಕೂ ಹೊಣೆ ಯಾರು? ಬೇರೆ ಎಲ್ಲೋ ಕಡೆಯಿಂದ ಬಂದು ಇಲ್ಲಿ ಜಾಗ ಕೊಟ್ಟಿದ್ದು ಯಾರು? ಅವರಿಗೆ ಕರೆಂಟು ಸಪ್ಲೈ ಮಾಡೋದು ಅಥವಾ ನೀರು ಸಪ್ಲೈ ಮಾಡೋದು, ಜೊತೆಗೆ ಅವ್ರ ಕೈಲಿ ಕಂದಾಯನೂ ಕಟ್ಟಿಸ್ಕೊಂಡಿದ್ದಾರೆ. ಪರ್ಮಿಷನ್ ಇಲ್ಲದೆ ಇರೋ ಜಾಗದಲ್ಲಿ ವಾಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಮೊದಲು ಯಾರು? ಅವ್ರದ್ದು ತಪ್ಪು. ಅವರುಗಳ ಮಾಡಿದ ತಪ್ಪಿಗೆ ಈಗ ಜನ ಅಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಇದೆ ಅನ್ನೋದು ನೀವು ಯಾವ ರೀತಿ ನೋಡ್ತೀರಿ ಸರ್? ಸರ್ಕಾರದ ಜಮೀನು ಆಗಿದ್ರೆ ಅದನ್ನ ಯಾರೇ ಆಗ್ಲಿ ಒತ್ತುವರಿ ಮಾಡ್ಕೊಂಡಿದ್ರೆ ತಪ್ಪು, ಮತ್ತೆ ಅದನ್ನ ಎವಿಕ್ಷನ್ ಮಾಡ್ಲೇಬೇಕಾಗುತ್ತೆ. ಎವಿಕ್ಷನ್ ಮಾಡೋದಕ್ಕಿಂತ ಮೊದಲು ಸರ್ಕಾರದ ಹತ್ರ ಒಂದು ಪಾಲಿಸಿ ಇರ್ಬೇಕಾಗುತ್ತೆ. ಸರ್ಕಾರ ಸರ್ವೆ ನಡೆಸಬೇಕಾಗುತ್ತೆ. ಅದರಲ್ಲಿ ಯಾರು ಲೀಗಲ್ ಆಗಿದ್ದಾರೆ, ಯಾರು ಅದು ಪರಿಹಾರಕ್ಕೆ ಅರ್ಹರಿದ್ದಾರೆ, ಅವ್ರು ಎಷ್ಟು ವರ್ಷಗಳಿಂದ ಅಲ್ಲಿದ್ದಾರೆ ಅನ್ನೋದನ್ನ ಆಧರಿಸಿ ಒಟ್ಟು ಅವರ ಎನ್ಕ್ರೋಚ್ಡ್ ಜಾಗದಲ್ಲಿ ಅವ್ರೇನ್ ಗುರುತಿಸಿದ್ದಾರೆ ಮತ್ತು ಕೋರ್ಟ್ ಇಂದ ಆರ್ಡರ್ ತಗೊಂಡಿದ್ದಾರೆ, ಅಲ್ಲೆಲ್ಲ ಅವರಿಗೆ ಪ್ಯಾರಲಲ್ ಆಗಿ ಯಾವ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಅರ್ಹರಿಗೆ ಮಾತ್ರ ಹೇಳ್ತೀನಿ ನಾನು. ಅವ್ರಿಗೆ ಗುರುತಿಸಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಅನ್ನ ಮಾಡಿ ಆ ನಂತರ ಜಮೀನನ್ನ ವಶಪಡಿಸ್ಕೊಳ್ಳೋದಕ್ಕೆ ತಪ್ಪೇನಿಲ್ಲ. ನೋಟಿಸ್ ಕೂಡ ಕೊಡದೇನೆ ಇದ್ದಕ್ಕಿದ್ದಾಗೆ ಬುಲ್ಡೋಸರ್ ಎತ್ಕೊಂಡ್ ಬಂದು ಮನೆಗಳನ್ನ ಒಡೆದಾಕ್ತಾರೆ ಅಂತಂದ್ರೆ ಅದು ಇಟ್ ಇಸ್ ಇನ್ಹ್ಯೂಮನ್. ಅದು ಕ್ರಿಮಿನಲ್ಗಳ ಮೇಲೆ ಬುಲ್ಡೋಜರ್ ಓಡಿಸ್ಬಿಟ್ಟು ಆ ಮನೆಗಳನ್ನ ಮಾಡೋದಕ್ಕೂ ಒಡೆದಾಕೋದಕ್ಕೂ ಅದಕ್ಕೂ ಕೋರ್ಟ್ ಅಬ್ಜೆಕ್ಷನ್ ಹಾಕಿದೆ. ಅದಕ್ಕಿಂತ ಮಕ್ಳಿರ್ತಾರೆ, ಬಡವ್ರು ಇರ್ತಾರೆ, ಅವರಿಗೆ ಆಲ್ಟರ್ನೇಟಿವ್ ಮಾಡ್ಬೇಕು. ಅರ್ಹರಿಗೆ ಪದೇ ಹೇಳ್ತಿದ್ದೀನಿ, ಅರ್ಹರಿಗೆ ಮತ್ತೆ ಅವ್ರ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ಬೇಕು, ನೋಟಿಸ್ ಕೊಡ್ಬೇಕು, ಮತ್ತೆ ಅವರಲ್ಲಿ ನಿಜಕ್ಕೂ ಎನ್ಕ್ರೋಚ್ಮೆಂಟ್ ಆಗಿದೆಯೋ ಇಲ್ವೋ ಇದನ್ನ ಇಂಡಿವಿಜುವಲ್ ಆಗಿ ಕುಟುಂಬದ ಪರಿವಾರದ ಆಧಾರದ ಮೇಲೆ ಅದನ್ನ ಪರಿಶೀಲಿಸ್ಬೇಕು. ಇಲ್ಲ ಅವ್ರು ಯಾರು ಪ್ರೊಟೆಸ್ಟ್ ಮಾಡೋ ಧ್ವನಿ ಇಲ್ಲ, ಅವರು ಏನೋ ಕೂಗಾಡ್ತಾರೆ, ಆಮೇಲೆ ಅವ್ರ ಪಡಿಗೆ ಅವ್ರು ಟೆಂಟ್ ಹಾಕೊಂಡು ಎಲ್ಲ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಹೋಗ್ಬಿಟ್ಟು ಇನ್ನೊಂದ್ ಗಿಡಿಸ್ಲೋ ಇನ್ನೊಂದ್ ಕಡೆ ಏನೋ ಹಾಕ್ತಿರ್ತಾರೆ. ಹೀಗಾಗಿ ಎವಿಕ್ಷನ್ ಪಾಲಿಸಿ ಏನಿದೆ, ಪ್ರಾಪರ್ ಆಗಿ ಎವಿಕ್ಷನ್ ಪಾಲಿಸಿ ತರಬೇಕು. ಆಮೇಲೆ ಎಲ್ಲಿ ಲ್ಯಾಂಡ್ ಎನ್ಕ್ರೋಚ್ ಆಗಿದೆ ಅದನ್ನ ಸರಿಯಾಗಿ ಗುರುತಿಸ್ಬೇಕು. ವೈ ಈ ಲ್ಯಾಂಡ್ ಯಾಕೆ, ತನಿಸಂದ್ರದ ಲ್ಯಾಂಡ್ ಯಾಕೆ, ಕೋಗಿಲು ಗ್ರಾಮದ ಲ್ಯಾಂಡ್ ಯಾಕೆ, ಬೇರೆ ದೊಡ್ಡ ಕಂಪ್ನಿಗಳು, IT ಕಂಪ್ನಿಗಳು ಮತ್ತೆ ಬೇರೆ ಕಂಪ್ನಿಗಳು ಸರ್ಕಾರದ ಭೂ ಕಬಳಿಕೆ ಮಾಡಿದ್ದಾರೆ. AT ರಾಮಸ್ವಾಮಿ ವರದಿ ಇದೆ, ಆಮೇಲೆ ಕೋಳಿವಾಡ ಸಮಿತಿಯ ವರದಿ ಇದೆ, ಆಮೇಲೆ ಇನ್ನೊಂದು ಬಾಲಸುಬ್ರಹ್ಮಣ್ಯಂ ವರದಿ ಇದೆ. ಈ ವರದಿಗಳಿಗೆ ಯಾಕೆ ಮೂಲೆ ಗುಂಪು ಮಾಡಿದ್ದಾರೆ? ಇದ್ದಕ್ಕಿದ್ದ ಹಾಗೆ ಸೆಲೆಕ್ಟೆಡ್ ಪ್ಲೇಸ್ ಅಲ್ಲಿ ಯಾಕೆ ಮಾತ್ರ ಎವಿಕ್ಷನ್ ಕ್ಲಿಯರ್ ಮಾಡ್ತಿದ್ದಾರೆ? ಇದಕ್ಕೆ ಉತ್ತರ ಕೊಡ್ಬೇಕು. ಓಕೆ, ಕಾಂತಿ ಮೇಡಮ್, ನೀವು ಯಾವ ರೀತಿ ನೋಡ್ತೀರಿ? ಯಾಕಂದ್ರೆ ಈ ಹಿಂದೆಯಿಂದಲೂ ಕೂಡ ಸರ್ಕಾರ, ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇದೆ ಅಂತ ಹೇಳಿದ್ರು. ಆದರೆ ಈಗ ತೆರವಾಗಿರುವಂಥ ಎರಡೂ ಜಾಗದಲ್ಲಿ ಬಹುತೇಕರು ಮುಸ್ಲಿಮರೇ ಇರುವಂಥದ್ದು. ಒಂದು ಕಡೆಗೆ ಈ ಅಧಿಕಾರಿಗಳ ಕ್ರಮ ಸರಿಯಾಗಿದೆ, ಇಟ್ಸ್ ಎ ಗುಡ್ ಮೂವ್ ಅನ್ನುವಂಥ ಒಂದು ವಿಚಾರ ಇದೆ. ಮತ್ತೊಂದು ಕಡೆ ಮೊದಲೇ ಯಾಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು? ಅಲ್ಲಿ 5-6 ವರ್ಷದಿಂದ ಅಂತ ಒಬ್ರು ಹೇಳ್ತಾರೆ 20 ವರ್ಷಗಳಿಂದ ಅಂತ ಹೇಳಿ. ಸರ್ಕಾರದ ಜಾಗ ಅಂದಮೇಲೆ ಅವ್ರಿಗೆ ಇರೋದಕ್ಕೆ ಪರ್ಮಿಷನ್ ಮುಂಚೆನೇ ಕೊಟ್ಟವ್ರು ಯಾರು? ಇದು ಅಧಿಕಾರಿಗಳ ವೈಫಲ್ಯನ? ಹೀಗನ್ನುವಂಥ ಚರ್ಚೆ. ಮೊದಲನೇದಾಗಿ ಮುಸ್ಲಿಮರು ಹಿಂದೂ ಅಂತ ಬರಲ್ಲ ಇದರಲ್ಲಿ. ಭಾರತದಲ್ಲಿ ಹುಟ್ಟಿರುವಂತಹ ಅಥವಾ ಕರ್ನಾಟಕದಲ್ಲಿ ಹುಟ್ಟಿರುವ ಎಲ್ರಿಗೂ ಮನೆ ಇಲ್ಲದವರಿಗೆ ಮನೆ ಕೊಡ್ಬೇಕಾ ಅನ್ನೋದು ಸಂವಿಧಾನಾತ್ಮಕ. ಮನೆ ಯಾರಿಗಿಲ್ಲ ಅವ್ರಿಗೆ ಕೊಡಿ, ಖಂಡಿತ ಯಾರು ಅದಕ್ಕೆ ವಿರೋಧ ಮಾಡಲ್ಲ. ಒಂದು ವರ್ಗ ಇದೆ ಮುಸ್ಲಿಮರು ಅಂದ ತಕ್ಷಣ ಬಿಜೆಪಿ ಅವರು ಮಾತಾಡ್ತಾರೆ, ಖಂಡಿತ ಇಲ್ಲ. ಭಾರತದ ಮುಸ್ಲಿಮರಿಗೆ ಅವರಿಗೂ ಮನೆ ತಗೊಳ್ಳೋ ಹಕ್ಕಿದೆ. ಇವತ್ತು ನೀವು ಮುಸ್ಲಿಮರು ಮಾತಾಡ್ತಾರೆ. ನಾನು ಇವತ್ತು ಒಂದೆರಡು ಡಾಕ್ಯುಮೆಂಟ್ ಕೂಡ ತಂದೆ ಇವತ್ತು ತನಿಸಂದ್ರದ್ದು. ನಾನು ಒಂದು ಮಾತಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರ ಬಂದಾಗಿನಿಂದ ಕಳೆದ 2023ರಿಂದ ಸರಿಸುಮಾರು 2358 ಮನೆಗಳು ಧ್ವಂಸ ಆಗಿದೆ. 2358. ಸರ್ವಜ್ಞ ನಗರದಲ್ಲಿ ಏನು ದಲಿತರ ಮನೆಗಳು 480 ಮನೆಗಳು. ನಾನು ಹೇಳೋದು
ನಿಮ್ಮದೇ ವೆಬ್ಸೈಟ್ ಅಲ್ಲಿ ಬರುತ್ತೆ. ಈ ಕಳೆದ ಸುಮಾರು ವರ್ಷದಿಂದ ಈ ರಾಜೀವ್ ಗಾಂಧಿ ಹೌಸಿಂಗ್ ಇದರಲ್ಲಿ ಸರಿಸುಮಾರು 38 ಲಕ್ಷ ಅರ್ಜಿದಾರರು ಇದ್ದಾರೆ. ಮನೆ ಇಲ್ಲದವರು ಅನೇಕ ಜನ ಇದ್ದಾರೆ, ಬಹಳ ಜನ ಇದ್ದಾರೆ. ಇರೆಸ್ಪೆಕ್ಟಿವ್ ಆಫ್ ಧರ್ಮ, ಇರೆಸ್ಪೆಕ್ಟಿವ್ ಏನು ಜಾತಿ ಮತ ಬೇಡ ನಮ್ಗೆ. ಕರ್ನಾಟಕದಲ್ಲಿ ಯಾರ್ಯಾರು ಅಪ್ಲೈ ಮಾಡಿದ್ರು, ನಾನು ಹೇಳುದು ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ನಿಮ್ಗೆ ನೀವು ಈಗ ತಾನೇ ದೇವರಾಜ ಅರಸ್ ಇದನ್ನ ದಾಟಿದ್ದೀರ ಅಂತ ಹೇಳ್ತೀರಾ, ಸಾಧನೆ ಏನೋ ಅದು ಆಮೇಲೆ ಮಾತಾಡೋಣ. ನಾನು ಹೇಳೋದು ಇಷ್ಟೇ, ಅಟ್ಲೀಸ್ಟ್ ಮನೆ ಇಲ್ಲದವರಿಗೆ ಮನೆ ಕೊಡಿ, ನಾವಿಲ್ಲ ಹೇಳಲ್ಲ. ಹಾಗಂತ ಹೇಳಿ ತರಾತುರಿಯಾಗಿ ಪಿನರಾಯಿ ವಿಜಯನ್ ಹೇಳಿದ್ರು. ಹೌದು. 2022ರಲ್ಲಿ ಪಿನರಾಯಿ ಜಾನಲ್ಲಿ ಒಂದು ಮರಡು ಅನ್ನುವ ಒಂದು ಜಾಗದಲ್ಲಿ 4 ಫುಲ್ ಫ್ಲೆಜ್ ಅಪಾರ್ಟ್ಮೆಂಟ್ ಧ್ವಂಸ ಆಗುತ್ತೆ. ಕೊಚ್ಚಿಯಲ್ಲಿ ಅದ್ರದ್ದು ಏರಿಯಾ ಹೆಸರು ಹೇಳ್ತೀನಿ, ಮರಡು ಅನ್ನೋ ಏರಿಯಾ ಕೊಚ್ಚಿನಲ್ಲಿ ಕೆರೆಯ ಒತ್ತುವರಿಗೋಸ್ಕರ 4 ಫುಲ್ ಫ್ಲೆಜ್ ಅಪಾರ್ಟ್ಮೆಂಟ್ ಧ್ವಂಸ ಆಗುತ್ತೆ. ಜನ ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಕೋರ್ಟ್ ಹೇಳಿದ್ರೆ ಕೊನೆಗೆ ಅವ್ರಿಗೆ 25 ಲಕ್ಷ ಮಿನಿಮಮ್ ಆದ್ರೂ ದುಡ್ಡು ಕೊಡಿ ಅಂತ ಹೇಳಿದ್ರೆ ಇವತ್ತಿನ ಹೊರಗಡೆ ಏನು ಕೊಟ್ಟಿಲ್ಲ. ಅವರು ಕರ್ನಾಟಕ ಜನರಿಗೆ ಮಾನ್ಯ ಸಿದ್ದರಾಮಯ್ಯ ಫೋನ್ ಮಾಡಿ ಈ ತರ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿಯ ಜನರಿಗೆ ಏನ್ ಆಗ್ಬೇಕು ಏನ್ ಆಗ್ಬಾರ್ದು ಅಂತ ಹೇಳಿ ವೇಣುಗೋಪಾಲ್ ಅವರು ಇಲ್ಲಿ ಹೇಳ್ಬೇಕು. ನಾನು ಹೇಳುದು ಮನೆ ಖಂಡಿತ ನಮ್ದು ಯಾವುದು ಮನೆ ಕೊಡ್ಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ನಾವು ಮೊನ್ನೆ ಕೋಗಿಲಿ ಇದರಲ್ಲಿ ಶ್ರೀನಿವಾಸ್ ಗಾರ್ಡನ್ ಅಲ್ಲಿ ಪ್ರೊಟೆಸ್ಟ್ ನಾನು ಕೂಡ ಪರ್ಸನಲಿ ಭಾಗವಹಿಸಿದ್ದೀನಿ, ನಾನು ಆ ಜಾಗಕ್ಕೆ ವಿಸಿಟ್ ಮಾಡಿದ್ದೀನಿ. ನಾನು ಹೇಳುದು ಈ ಘಟನೆಯಲ್ಲಿ ಸರ್ಕಾರ ತಗೊಂಡಿರೋ ಕ್ರಮ ತರಾತುರಿಯಲ್ಲಿ ಆಯ್ತು ಅಂತ ಹೇಳೋ ಒಂದು ಮಾತು ಬರ್ತಾ ಇದೆ. ಬೇರೆ ಪ್ರಕರಣದಲ್ಲಿ ಯಾಕಷ್ಟು ತರಾತುರಿ ಇರಲಿಲ್ಲ? ಹೇಳುದು 2358 ಮನೆಗಳು ಹೋಗಿದೆ, ಇವರು ಬಂದಾಗಿರಿಂದ ಕೆಡವಿದ್ದಾರೆ. ಇವ್ರು ಹೇಳ್ತಾರೆ 38 ಲಕ್ಷ ಮನೆ ಅರ್ಜಿ ಹಾಕಿದಾರೆ, ಅದು ಸೈಡ್ ಅಲ್ಲಿ ಇಡಿ. ಇವರು ಕೆಡವಿದಾರಲ್ಲ, ಅಲ್ಲಿ ಯಾಕೆ ಅವರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇವರು ದಲಿತರ ಪರ, ಹಿಂದುಳಿದ ಪರ ಅಂತ ಹೇಳ್ತಾರೆ. ದಲಿತರ 480 ಮನೆಯನ್ನು ಸರ್ವಜ್ಞ ನಗರದಲ್ಲಿ ಕೆಡವಿದ್ರಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಯಾಕೆ ಮಾಡ್ತಾ ಇಲ್ಲ? ನಾನ್ ಹೇಳ್ತಿರೋದು, ಯಾರೇ ಇರ್ಲಿ, ದಲಿತರಿರ್ಲಿ, ಮುಸ್ಲಿಮರಿರ್ಲಿ, ಹಿಂದೂಗಳಿರ್ಲಿ, ಕರ್ನಾಟಕದಲ್ಲಿ ಹುಟ್ಟಿರುವ ಪ್ರತಿಯೊಬ್ರು ಯಾರಾದ್ರೂ ಇರ್ಲಿ, ಪ್ರಿಯಾರಿಟಿ ಕೊಡಿ. ಈಗ ಇವತ್ತು ತಾನೇ ಮಾಡ್ತಾರೆ, ಒಂದೇ ದಿನದಲ್ಲಿ ಕೊಡಿ ಅಂತ ಹೇಳಿದ್ರೆ, ಈ ಸರ್ಕಾರ ಬಂದ ನಾವು ಮೊದಲೆಲ್ಲ ಇದೇ ವಾಹಿನಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ವು, ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ ಅಂತ. ಈಗ ನಾವು ಹೇಳಿದ್ರೆ ರೌಡಿ ಸರ್ಕಾರ, ಗುಂಡಾರಾಜ ಸರ್ಕಾರ, ರಾಕ್ಷಸಿ ಪ್ರವೃತ್ತಿ ಸರ್ಕಾರ ಅಂತ. ಈಗ ನಾನು ಚಾನಲ್ ಅಲ್ಲಿ ನೋಡ್ತಾ ಇದ್ದೆ ನೋಡಿ, ಬೆಳಿಗ್ಗೆ 6 ಗಂಟೆ ಹೋಗ್ತಾರೆ, ಚಿಕ್ಕ ಮಗು ಇರುತ್ತೆ, ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಹೇಳುದು, ನೀವು ತೆರವು ಮಾಡುದು, ಒತ್ತುವರಿ ಮಾಡುದು ತಪ್ಪಲ್ಲ, ಅದೇನು ಇಲ್ಲಿಗಲ್ ಇದೆ ಮಾಡಿ. ಅದಕ್ಕೆ ಅಂತ ಪ್ರೊಸೀಜರ್ ಏನಿದೆ, ಈಗ ಸಮೀಲ್ ಅವರು ಹೇಳಿದ್ರು, ಹಿರಿಯ ಪತ್ರಕರ್ತರು, ಅದಕ್ಕೆ ಆದ ಪ್ರೊಸೀಜರ್ ಇರುತ್ತೆ, 2 3 ನೋಟಿಸ್ಗಳಿರುತ್ತೆ, ಪ್ರತಿಯೊಂದು ಇರುತ್ತೆ. ನಾನು ಎಷ್ಟು ಹಿಂದೆ ಈಗ ನಮ್ಗೆ ಅನಿಸ್ತಾ ಇದೆ, ಪ್ರತಿ ದಿನ ನಾಳೆ ಏನ್ ಬರುತ್ತೋ ಅಂತ ಗೊತ್ತಿಲ್ಲ ರೀ. ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ವರ್ತನೆ. ಪ್ರತಿ ದಿನ ನೀವು ನೋಡಿ, ಒಂದು 2.5 ವರ್ಷದಿಂದ ನಾವು ಹೇಳಿ ಸಾಕಾಗೋಯ್ತು. ಈಗ ಚಳಿಗಾಲ ಅಧಿವೇಶನದಿಂದ ಎಷ್ಟು ವಿಷಯಗಳು ಬಂತು ಪ್ರತಿದಿನ. ಈ ರಾಜ್ಯ ನಿಜವಾಗ್ಲೂ ಬಿಹಾರದಲ್ಲಿದೀವೋ ಕರ್ನಾಟಕದಲ್ಲಿದೀವೋ? ಬಿಹಾರ ತರ ನಮ್ಮ ರಾಜ್ಯ ಆಗ್ತಾ ಇದೆ. ಕರ್ನಾಟಕ ಇವ್ರು ಮಾತೆತ್ತಿದ್ರೆ ಶಾಂತಿಯ ತೋಟ ಅಂತ ಹೇಳ್ತಾರೆ. ಈ ಪ್ರಕಾರ ಒಂದು ಮನೆ ಇಲ್ಲದವರಿಗೆ ಮನೆ ಕೊಡುವಂಥದ್ದಾಗ್ಲಿ, ಅಥವಾ ಇಲ್ಲಿ ರಸ್ತೆಗಳಿಲ್ಲ ಗುಂಡಿಯಲ್ಲಿ ಸತ್ತವರಿಗೆ ಪರಿಹಾರ ಕೊಡುವಂತಾಗ್ಲಿ, ಮಹಿಳೆಯರ ಮೇಲೆ ಅತ್ಯಾಚಾರ ದಿನೇ ದಿನ ನಡೀತಾ ಇದೆ, ಗುಂಡುಗಳ ಸುರಿಮಳೆ, ಹಾಡು ಹಗಲೇ. ಯಾರ ಒಂದು ಪೊಲೀಸ್ ಇಲಾಖೆ ಅಥವಾ ಗೃಹ ಇಲಾಖೆ ಇದೆಯೋ ಇಲ್ವೋ, ಅಥವಾ ಇದ್ದೂ ಇಲ್ಲದಂತಾಗಿದೆ ಗೊತ್ತಿಲ್ಲ ನಮ್ಗೆ. ಮನೆಗೆ ಹೋದ, ಕಾಲೇಜಿಗೆ ಹೋದ ಹೆಣ್ಮಕ್ಳು ಅವರು ಹೋದ ಹಂಗೆ ಬರ್ತಾರೆ ಅನ್ನುವ ಧೈರ್ಯ ತಾಯಿ ತಂದೆಗಿಲ್ಲ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಇವತ್ತು ನೀವು ತಣಿಸಂದ್ರದಲ್ಲಿ 200 ಮನೆಗೆ ಒತ್ತುವರಿ ಹೋಗಿದ್ದಾರೆ, ಅಲ್ಲಿ 36 ಮನೆ ಒತ್ತುವರಿ ಆಗಿದೆ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂಗೆ 20-30 ಮನೆ ನಾವು ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಮೊದಲು ಅರ್ಜಿ ಹಾಕಿದವರು, ಈ ಮೊದಲು ಕೆಡವಿದ ಮನೆಯವರಿಗೆ ಯಾರ ಗತಿ? ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಆದ್ರೆ ಒತ್ತುವರಿ ತೆರವು ಮಾಡಿರೋದು ತಪ್ಪಲ್ಲ, ಆದ್ರೆ ವಿಧಾನ ತಪ್ಪು ಅನ್ನೋದು ಅಲ್ಲ. ಮಾಡಿ 1 by 1 ಮಾಡ್ತಾ ಇದ್ದೀರಲ್ಲ. ಈಗ ಈ ಸರ್ಕಾರ ಬಂದ್ಮೇಲೆ 2380 ಮನೆ, ಅವ್ರಗಳ ಗತಿ ಏನಾಯ್ತು? ಹೌದು. ಎಸ್